ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸತತ 11ನೇ ಬಾರಿ ಚಾಂಪಿಯನ್ಶಿಪ್ ಪಟ್ಟ ಅಲಂಕರಿಸಿದ ಬಿ ಶಂಕರಾನಂದ ಕಾಲೇಜು. ಹೌದು, ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಬಿ ಶಂಕರಾನಂದ ಕಾಲೇಜು ವಿದ್ಯಾರ್ಥಿಗಳು ಕುಸ್ತಿಯಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸತತ 11ನೇ ಬಾರಿ ಚಾಂಪಿಯನ್ಶಿಪ್ ಪಡೆದುಕೊಂಡಿದ್ದರ ಪ್ರಯುಕ್ತ ವಿದ್ಯಾರ್ಥಿಗಳನ್ನು ಸತ್ಕರಿಸಿದರು. ಇತ್ತೀಚೆಗೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಎಸ್ಕೆ ಕಾಲೇಜಿನ ಆಶ್ರಯದಲ್ಲಿ ಜರುಗಿದಂತಹ 15ನೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪುರುಷ ಹಾಗೂ ಮಹಿಳೆಯರ ಏಕ ವಲಯ ಕುಸ್ತಿ ಪಂದ್ಯಾವಳಿಗಳಲ್ಲಿ ಕುಡಚಿ ಬಿ ಶಂಕರಾನಂದ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯವು ಸತತವಾಗಿ 11 ಬಾರಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. 86 ಕೆಜಿಯಲ್ಲಿ ಸದಾಶಿವ್ ನಲ್ವಡೆ, 92 ಕೆಜಿಯಲ್ಲಿ ಮಲ್ಲೇಶ್ ಮೈತ್ರಿ, 97 ಕೆಜಿಯಲ್ಲಿ ಬಾಪು ಸಬ್ ಸಿಂಧೆ, 63 ಕೆಜಿಯಲ್ಲಿ ಮಂಜುನಾಥ ಜಿಡ್ಡಿಮನಿ ಪ್ರಥಮ ಸ್ಥಾನ ಪಡೆದರೆ 70 ಕೆಜಿಯಲ್ಲಿ ಇರ್ಫಾನ್ ಜಿಡ್ಡಿಮನಿ ಹಾಗೂ 82 ಕೆಜಿಯಲ್ಲಿ ಸಾಗರ್ ಲೋಕಾಪುರ್ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಮಾಡುವ ಮೂಲಕ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸತತ 11ನೇ ಬಾರಿ ಚಾಂಪಿಯನ್ಶಿಪ್ ಪಟ್ಟವನ್ನು ನಿರಂತರಗೊಳಿಸಿದ್ದಾರೆ. ಅವರನ್ನು ಸಂಸ್ಥೆಯ ನಿರ್ದೇಶಕ ಅಮಿತ್ ಘಾಟ್ಗೆ ನಗದು ಬಹುಮಾನ ನೀಡಿ ಸತ್ಕರಿಸಿ ಗೌರವಿಸಿದರು. ಏನು ಕಾರ್ಯಕ್ರಮ ಹಮ್ಮಿಕೊಂಡ್ರು ಸರ್? ಕುಸ್ತಿಯಲ್ಲಿ ಜಯಬೇರಿ ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ನಮ್ಮ ಸಂಸ್ಥೆಯ ಚೇರ್ಮನ್ ನಿರ್ದೇಶಕರು ಆಡಳಿತ ಮಂಡಳಿ ಎಲ್ಲ ವರ್ಗದವರಿಂದ ಇವತ್ತು ನಾವು ನೆರವೇರಿಸಿದ್ದೀವಿ. ಅದಕ್ಕಾಗಿ ಅವರಿಗೆ ಪ್ರತಿ ವರ್ಷವೂ ಕೂಡ ನಾವು ಫೀಸ್ದಲ್ಲಿ ರಿಯಾಯಿತಿಯನ್ನು ಕೊಡ್ತೀವಿ. ಅದರ ತಕ್ಕಂಥ ಎಲ್ಲ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗೆ ನಮ್ಮ ಸಂಸ್ಥೆ ಭಾಳಷ್ಟು ಸಹಾಯಹಸ್ತವನ್ನು ನೀಡಿ ಇಂಥ ಕ್ರೀಡಾಪಟುಗಳಿಗೆ ಯಾವತ್ತೂ ಕೂಡ ಸದಾ ಚಿರಋಣಿಯಾಗಿ ಅವರ ಒಂದು ಕಾರ್ಯವೈಖರಿಯನ್ನು ಶ್ಲಾಘಿಸ್ತಾ ಅವರ ವಿಚಾರವನ್ನು ಇವತ್ತಿಗೂ ಕೂಡ ಇನ್ನು ಮುಂದೂ ಕೂಡ ಸಂಸ್ಥೆ ಕ್ರೀಡಾಪಟುಗಳಿಗೆ ಆದ್ಯತೆಯನ್ನು ಕೊಡ್ತೈತಿ ಅನ್ನುವಂಥ ಸಂದರ್ಭದಲ್ಲಿ ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಸರ್, ಏನು ಸಾಧನೆ ಮಾಡಿದೆ ಸರ್? ಯಾವ ಕುಸ್ತಿಯಲ್ಲಿ ಸತತ 11ನೇ ಬಾರಿಗೆ ನಮ್ಮ ಮಹಾವಿದ್ಯಾಲಯ ಚಾಂಪಿಯನ್ಶಿಪ್ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆ. ತಮ್ಮ ಹೆಸರು? ಅಶೋಕ್ ಕಾಂಬ್ಳೆ, ಪ್ರಾಚಾರ್ಯರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಏಕವಲಯ ಕುಸ್ತಿ ಪಂದ್ಯಾವಳಿ ತಾಳಿಕೋಟೆ, ಬಿಜಾಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಜರುಗಿತು. ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಸತತ 11ನೇ ಬಾರಿಗೆ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ವೀರಾಗ್ನಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನಮ್ಮಲ್ಲಿ ಮೊದಲಿಂದನೂ ಕುಸ್ತಿ ಬೆಳ್ಕೊಂಡು ಬಂದೈತಿ. ನಾವು ಹುಡುಗರು ಪ್ರೋತ್ಸಾಹ ಕೊಡೋದಾಗಲಿ ಮತ್ತು ಅಡ್ಮಿಷನ್ದಾಗ ಸ್ಪೋರ್ಟ್ಸ್ ಕೊಟ್ಟೋದಾಗಂತ ಅಡ್ಮಿಷನ್ ತೊಗೋತೀವಿ ಹುಡುಗರಿಗೆ. ವಿದ್ಯಾರ್ಥಿಗಳು ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಪ್ರಿನ್ಸಿಪಾಲ್ ಆಗಲಿ, ನಮ್ಮ ಸ್ಟಾಫ್ಗಳಾಗಲಿ ಎಲ್ಲರೂ ಎಲ್ಲ ರೀತಿಯಿಂದ ಅವ್ರಿಗೆ ಸಹಕಾರ ನೀಡ್ತಾ ಕೂತು ಬಂದಾರೆ. ಅವರು ಎಲ್ಲರ ಸಹಕಾರದಿಂದನೇ ಇಷ್ಟು ವರ್ಷ ನಾವು 11 ವರ್ಷಗಳ ಕಾಲ ಜಯಗಳಿಸೋಕೆ ಇದೊಂದು ಮುಖ್ಯ ಕಾರಣ ಅಂತ ಹೇಳಿ. ಸರ್, ಈಗ ನಿರಂತರವಾಗಿ 11 ವರ್ಷ ಸಾಧನೆ ಮಾಡಿದ್ದಾರೆ ರೀ. ಅದ್ರ ಬಗ್ಗೆ ನೀವು ಯಾವ ಥರ ಅವ್ರಿಗೆ ತರಬೇತಿ ನೀಡ್ತೀರಿ ಮತ್ತು ಮುಂದೆ ಅವ್ರಿಗೆ ಏನು ಹೇಳ್ತೀರಿ ಸರ್? ಅವ್ರು ಈಗ ಅಂದರೆ ಸೆಲೆಕ್ಷನ್ ಯೂನಿವರ್ಸಿಟಿ ಬ್ಲೂ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಚಂಡೀಗಢದಾಗ ನ್ಯಾಷನಲ್ ಲೆವೆಲ್ ಕುಸ್ತಿ ನಡೀತಾವೆ ಮುಂದಿನ ಬರೋ ತಿಂಗಳು. ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಿಫೋರ್ ಲಾಸ್ಟ್ ಟೈಮ್ ನಮ್ಮ ಹುಡುಗರು ಖೇಲೋ ಇಂಡಿಯಾನೂ ಮೆಡಲ್ ಮಾಡಿದ್ದಾರೆ, ಆಲ್ ಇಂಡಿಯಾನೂ ಮೆಡಲ್ ಮಾಡಿದ್ದಾರೆ. ಹೀಗಾಗಿ ನಮ್ಮದು ಕುಸ್ತಿ ಪರಂಪರೆ ಮೊದಲಿಂದ ಐತಿ. ಬಟ್ ಅದು ಬೆಳೆಸ್ಕೊಂಡು ಹೊಂಟಿವಿ. ಥ್ಯಾಂಕ್ ಯು. ತಮ್ಮ ಹೆಸರು? ಮಹೇಶ್ ವಾಡಿಗೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದಂತಹ ಎಎಸ್ ಕಾಂಬ್ಳೆ, ಕ್ರೀಡಾಪಟುಗಳು, ಮಾರ್ಗದರ್ಶಕರು, ದೈಹಿಕ ನಿರ್ದೇಶಕರಾದಂತಹ ಆರ್.ಎಂ. ಮಹೇಶ್ ವಾಡ್ಗಿ, ಹೊಸ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಎಎಸ್ ಆಫ್ತಾಬ್ ಪಿನಿತೋಟ, ಫರ್ಜಿತ್ ರೇಡ್ಕರ್, ಪ್ರೊಫೆಸರ್ ಶೋಭಾ ಕೊಕಟನೂರ್, ಡಾಕ್ಟರ್ ಸುರೇಶ್ ಬೆಳಗಲಿ, ಡಾಕ್ಟರ್ ಎಂಐ ಜರ್ಮನ್, ಪ್ರೊಫೆಸರ್ ಎಂಎಲ್ ಕಜ್ಜಿಡೋನಿ, ಸಿಬ್ಬಂದಿ ಇತರರು ಉಪಸ್ಥಿತರಿದ್ದರು.